ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆನ್ಸ್ ಸಂಗ್ರಾಮ ನಿಧಿಯ ಸ್ವಾಗತ. ನಾನು ನೇಮದಾರ್. ಬೇಗೂರು ಗ್ರಾಮ ಪಂಚಾಯತ್ ಚುನಾವಣೆ 2021 ಕಲಘಟಗಿ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹುಳ್ಳಂಬಿ ಗ್ರಾಮದಿಂದ ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ನಿಂತು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಬಡಬಗ್ಗರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಶ್ರಮವಹಿಸುವುದಾಗಿ ಹೇಳಿದ್ದಾರೆ. ಸಾವಕ್ಕ ಸುತ್ತಗಟ್ಟಿ ಅವರನ್ನು ಮಾತನಾಡಿಸೋಣ ಬನ್ನಿ ಮತ್ತು ದುಮ್ಮಾಡ ರೈತ ಸಂಪರ್ಕಾಧಿಕಾರಿಗಳಾದ ವೆಂಕಟೇಶ್ ಕಟ್ಟಿ ಅವರನ್ನು ಮಾತನಾಡಿಸೋಣ ಬನ್ನಿ. ಪ್ರಕಾರ ಎಷ್ಟು ಗ್ರ್ಯಾಂಟ್ ಬರ್ತಾವಲ್ಲ ಆ ಪ್ರಕಾರ ನಾವು ಅವ್ರದ್ದು ಸೀನಿಯಾರಿಟಿ ಇಟ್ಟಿರ್ತೇವೆ. ಸೀನಿಯಾರಿಟಿ ಪ್ರಕಾರ ಅವರಿಗೆ ನಾವು RTGS ಮಾಡಿಸ್ತೇವೆ. RTGS ಮಾಡಿ ಅವ್ರದ್ದು ಇದು ಆದಮೇಲೆ ಬಿಲ್ ಆದಮೇಲೆ ಅವ್ರ ಹೆಸರಲ್ಲೇ ಪೈಪ್ ಬರ್ತಾವೆ, ಅವ್ರಿಗೆ ಪೈಪ್ ಕೊಡ್ತೀವಿ. ರೈತರಿಂದ ಅದು ಸಂಸ್ಥೆಗೆ ಹೋಗುತ್ತದೆ. ಅವರು RTGS ಸಂಸ್ಥೆಗೆ ಮಾಡ್ತಾರೆ. 932 ರೂಪಾಯಿ ಅದು. ಅವ್ರಿಗೆ ಇದು ಬ್ಯಾಂಕ್ ಅಕೌಂಟ್ ನಂಬರು IFSC ಕೋಡು ಕೊಡ್ತೇವೆ. ಅವರು RTGS ಮಾಡ್ಕೊಂಬರ್ತಾರೆ. ಒಬ್ಬ ರೈತರಿಗೆ ಎಷ್ಟು ಪೈಪ್? ಅವ್ರಿಗೆ 30 ಪೈಪು 5 ಗಂಟೆ 5 ನೋಸಲ್ 1 ಹೆಕ್ಟರ್. ಅದು ಫಿಕ್ಸ್ ಅಂದರೆ ಅದು ಫಿಕ್ಸ್, ಅದು ಕಾನ್ಸ್ಟೆಂಟ್. ಅದೇ ಸಣ್ಣ ರೈತರಿಗೆ ಅಲ್ಲ, ಸಣ್ಣ ದೊಡ್ಡ ಅಂತಿಲ್ಲದು. ಅದು ಮಿನಿಮಮ್ 2 ಎಕರೆ 20 ಗುಂಟೆ ಆಸ್ತಿ ಹೊಂದಿರ್ಬೇಕು ಅವ್ನು ರೈತ. ಅವನ ಹೆಸರಲ್ಲೇ ಬೋರ್ವೆಲ್ ಇರಬೇಕು, ಬೋರ್ ಇರ್ಬೇಕು ಅವ್ನು ಹೊಲದಾಗ. ಅದಕ್ಕೆ ಡ್ರಿಲ್ ರಿಪೋರ್ಟ್ ಕೊಡ್ಬೇಕು ಅವ್ನು. ಅದಕ್ಕೆ ದಾಖಲೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅದಾವೆ, ಏನೇನು ಕೊಡ್ಬೇಕು ಅನ್ನೋದು. ಅದನ್ನು ಮಾಡಿದ ಮೇಲೆ ಅದನ್ನು ನಾವು ಮಾಡ್ತೇವೆ ಆನ್ಲೈನ್ ಮಾಡಿದ್ಮೇಲೆ ಅವ್ರಿಗೆ ಇದು ಮಾಡಲಿಕ್ಕೆ RTGS ಮಾಡಲಿಕ್ಕೆ ಫರ್ಮ್ ಡೀಟೇಲ್ಸ್ ಕೊಡ್ತೀವಿ. ಡೈರೆಕ್ಟ್ ರೈತನ ಅಕೌಂಟ್ನಿಂದ ಅವನ ಸಂಸ್ಥೆಗೆ ಹೋಗುತ್ತೆ. ಅದು ಸಂಸ್ಥೆದು ಅದು UTR ನಂಬರ್ ವೆರಿಫೈ ಆಗುತ್ತೆ, ಒಂದು ಅದು ಜಮಾ ಆಗೋದಿಲ್ಲ ಅಂತ. ಅವ್ನ ಕಂಪ್ನಿ ಒಂದು ದೃಢೀಕರಿಸಿದ ಮೇಲೆ ಅದು ಬಿಲ್ ಆದಮೇಲೆ ಅವ್ನಿಗೆ ಪೈಪ್ ಕೊಡ್ತೀವಿ. ಇವತ್ತು ಒಂದು ಲೋಡಿಗೆ 35 ಸೆಟ್ ಬರ್ತವೆ. ಒಂದು ಲೋಡಿಗೆ 35 ಸೆಟ್ ಬರ್ತವೆ. ಅಲ್ಲಿ ಈ ವರ್ಷದಾಗ 2 ಬಂದವು, 2ನೇ ಲೋಡ್. ವರ್ಷ 35 ಸೀನಿಯಾರಿಟಿ ಪ್ರಕಾರ ಅವ್ರು ಯಾರ್ಯಾರು ಅರ್ಜಿ ಹೆಂಗೆ ಕೊಟ್ಟಿರ್ತಾರೆ ಸೀನಿಯಾರಿಟಿ ಪ್ರಕಾರ ಪ್ರೊಸೆಸ್ ಹಾಕೋದು ಹೋಗುತ್ತೆ. ನಮ್ಮ ಹೆಸರು ವೆಂಕಟೇಶ್ ಕಟ್ಟಿ ಅಂತೇಳಿ, ಕೃಷಿ ಅಧಿಕಾರಿಗಳು. ಕತ್ರಿ ತಾಯಿ ತಂದೆ ನನ್ನ ಆರಿಸಿ ಚಂದ ಬಹುಮತ ತಂದಾರೆ. ಎಲ್ಲರೂ ಹೆಣ್ಮಗಳು ಸರಿ ಮಾಡ್ಯಾರ. ಇಡೀ ಗ್ರಾಮದ ಹುಲ್ಲಂಬಿ ಮಂದೆಲ್ಲ ನಾನು ಚೆಂದಾಗಿ ಆರಿಸಿ ತಂದಾರೆ. ಅವ್ರಿಗೆ ರೀ ಬಡವಗ್ರಿಗೆ ಏನು ಮೊದಲು ಬಂದಿರ್ತಾಳೆ ರೀ, ಅವ್ರಿಗೆ ಮನೆ ಮಾಡಂದಾರೆ, ಮಾಡಿಕೊಡ್ಬೇಕು ರೀ. ಅವ್ರಿಗೆ ಏನು ಬರ್ತಾವಲ್ಲ ರೀ, ಅವ್ರು ಮತ್ತು 4 ಮಂದಿ ಹೆಂಗಿರ್ತಾರೆ ಹಂಗೆ ಮಾಡ್ತೀವಿ. ಕುಟ್ಟಿ ನೀರಿನ ವ್ಯವಸ್ಥೆ ಏನೋ ವ್ಯವಸ್ಥೆ ಚಲೋ ಐತೆ ಈಗ. ಇನ್ನು ಮುಂದೆ ಹೆಂಗೆ ಆರಿಸಿ ಬರ್ತಾರೆ ಹಂಗೆ ನೋಡ್ತಾರೆ. ನೀರಿನ ಬರ್ತೈತೆ, ಗಟಾರದ ತೊಂದರೆ ಏನಾಗ್ತಾರೆ, ಗಟಾರ ಮಾಡಿಸ್ತೇವೆ ಅಂತಾರೆ, ಗಟಾರದ್ದು ಮಾಡ್ಕೊಬೇಕು. ಇಲ್ಲಿ ನಮ್ಮ ಕತ್ರಿಗೆ ಒಂದು ಗುಡಿ ಅನ್ನಕತ್ತಾರೆ, ಗಣಪನ ಗುಡಿ. ಆ ಗುಡಿ ಮಾಡಿಸ್ಬೇಕನ್ನತ್ತಾರೆ, ಅದೊಂದು ಮಾಡಿಸ್ಬೇಕಂತ ಮಾಡಿಸ್ತಾರೆ. ಊರಾಗ ರೀ ಬಡಬಗ್ರಾಗ ರೀ ರೋಡ್ ಮಾಡ್ಸಂತಾರೆ, ಮನೆ ಹಾಕ್ಸಂತಾರೆ. ಇದು ಎಲ್ಲ ಮತ್ತು ಮಾಡ್ಬೇಕು ರೀ. ಆರಿಸಿ ಬಂದಿಲ್ಲ ಬಂದು ಹೋದ್ಮೇಲೆ ಮಾಡಬೇಕಲ್ರಿ. ಸಾಕ ಸುತ್ತಗಟ್ಟಿ kami, ya bro.